ಧಾರವಾಡದ ರಾಜಕೀಯ ಅಖಾಡದಲ್ಲಿ ಈಗ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ್ ಮತ್ತು ಶಾಸಕ ವಿನಯ್ ಕುಲಕರ್ಣಿ ಬೆಂಬಲಿಗರ ನಡುವೆ ಮಾತಿನ ಸಮರ ತಾರಕೇರಿದೆ. ಸತ್ಯದ ಪರ ಹೋರಾಟಕ್ಕೆ ಯಾರ ಅನುಮತಿಯೂ ಬೇಕಿಲ್ಲ ಎಂದು ಹೇಳುವ ಮೂಲಕ ಬಸವರಾಜ ಕೊರವರ್ ಅಭಿಮಾನಿಗಳು ಧಾರವಾಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಏಗನಗೌಡರಿಗೆ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದಾರೆ. ಏನಿದು ಕಿಡಿ? ಏಕೆ ಈ ಹೋರಾಟ? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವಿನಯ್ ಕುಲಕರ್ಣಿ ಬೆಂಬಲಿಗರು ನಡೆಸುತ್ತಿರುವ ಮೌನ ಮೆರವಣಿಗೆಗಳು ಕೇವಲ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವ ಬೀರುವ ತಂತ್ರಗಳಾಗಿವೆ ಎಂದು ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ್ ಧ್ವನಿ ಎತ್ತಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಅರವಿಂದ್ ಏಗನಗೌಡರ್ ಕೊರವರ ಮೇಲೆ ಪ್ರಚಾರದ ಆರೋಪ ಮಾಡಿದ್ರು. ಈಗ ಈ ಹೇಳಿಕೆಗೆ ಕೊರವರ್ ಗೆಳೆಯರ ಬಳಗದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಭಿಮಾನಿಗಳ ಪರವಾಗಿ ಮಾತನಾಡಿದ ಸುರೇಶ್ ಕೋರಿ ಅವರು ಕೆಲವು ಪ್ರಮುಖ ಅಂಶಗಳು ಮುಂದಿಟ್ಟಿದ್ದಾರೆ. ನ್ಯಾಯಾಂಗದ ಮೇಲೆ ಅಪನಂಬಿಕೆ, ಶಾಸಕರನ್ನ ಸಮರ್ಥಿಸಿಕೊಳ್ಳುವುದು ವೈಯಕ್ತಿಕವಾಗಿರಬಹುದು, ಆದರೆ ಮೆರವಣಿಗೆಗಳ ಮೂಲಕ ಸಿಬಿಐ ಮತ್ತು ನ್ಯಾಯಾಂಗದ ಮೇಲೆ ಒತ್ತಡ ಹೇರುವುದು ಸಂವಿಧಾನದ ವಿರೋಧಿ ನಡೆ. ಸಿಬಿಐನಿಂದ ಸತ್ಯ ದರ್ಶನ, ಪೊಲೀಸರ ಪ್ರಭಾವದಿಂದ ಹೂತು ಹೋಗಿದ್ದ ಸತ್ಯಗಳು ಸಿಬಿಐ ತನಿಖೆಯಿಂದ ಹೊರಬಿದ್ದಿವೆ. ಇದು ರಾಜಕೀಯ ದ್ವೇಷವಲ್ಲ, ಮೃತ ಕುಟುಂಬಕ್ಕೆ ನ್ಯಾಯ ಸಿಗುವ ಪ್ರಕ್ರಿಯೆ. ಗಂಭೀರ ಪ್ರಕರಣಗಳಲ್ಲಿ ಶಿಕ್ಷೆಯಾದಾಗ ಶಾಸಕ ಸ್ಥಾನದ ಬಗ್ಗೆ ಸ್ಪೀಕರ್ ನೋಟಿಫಿಕೇಶನ್ ಹೊರಡಿಸಬೇಕಿತ್ತು. ಆದರೆ ಕಾಂಗ್ರೆಸ್ ನಾಯಕರು ಅಪರಾಧಿಗಳನ್ನ ಸಮರ್ಥಿಸುತ್ತಾ ಜನರನ್ನ ಹಾದಿ ತಪ್ಪಿಸುತ್ತಿದ್ದಾರೆ. ಬಸವರಾಜ ಕೊರವರ್ ಪ್ರಚಾರಕ್ಕಾಗಿ ಹೋರಾಡುತ್ತಿದ್ದಾರೆ ಎಂಬ ಆರೋಪಕ್ಕೆ ಅವರ ಅಭಿಮಾನಿಗಳು ಅವರ ದಶಕಗಳ ಹೋರಾಟವನ್ನ ನೆನಪಿಸಿದ್ದಾರೆ. ಪೊಲೀಸರಿಗಾಗಿ 87 ದಿನ ಜೈಲು ವಾಸ ಅನುಭವಿಸಿ ನ್ಯಾಯ ಕೊಡಿಸಿದ್ದಾರೆ. ಪೆಪ್ಸಿ ಕಂಪನಿ ವಿರುದ್ಧ ಸಮರ, ಅಕ್ರಮವಾಗಿ ನೀರು ಬಳಸುತ್ತಿದ್ದ ಕಂಪನಿಗೆ ಲಕ್ಷಾಂತರ ರೂಪಾಯಿ ದಂಡ ವಿಧಿಸಿದ್ದಾರೆ. ಕೆಐಎಡಿಬಿ ಹಗರಣ, ಬಹುಕೋಟಿ ಹಗರಣವನ್ನ ಇಡಿವರೆಗೆ ಕೊಂಡೊಯ್ಯುವ ಭ್ರಷ್ಟರನ್ನ ನಿದ್ದೆಗೆಡಿಸಿದ್ದಾರೆ. ಇನ್ನು ಸಾವಿರಾರು ಮರಗಳನ್ನ ಕಡಿದವರ ವಿರುದ್ಧ ಎನ್ಜಿಟಿವರೆಗೆ ಹೋರಾಟ ನಡೆಸಿದ್ದಾರೆ. ಪಕ್ಷದಿಂದ ಪಕ್ಷಕ್ಕೆ ಹಾರುವ ನೀವು ರಾಜಕಾರಣಿಗಳ ಕೈಗೊಂಬೆಯಾಗಬೇಡಿ. ಸತ್ಯ ಸದಾ ಕಹಿಯಾಗಿರುತ್ತದೆ. ಸತ್ಯದ ಹಾದಿಯಲ್ಲಿರುವವರಿಗೆ ಬೆದರಿಕೆ ಹೊಸದಲ್ಲ. ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿರಂತರ ಎಂದು ಏಗನಗೌಡರಿಗೆ ಅಭಿಮಾನಿಗಳು ಎಚ್ಚರಿಸಿದ್ದಾರೆ. ಯೋಗೇಶ್ ಗೌಡರ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಈ ಧ್ವನಿ ಅಡಗುವುದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರ್ ಅಗಸಿಮನಿ, ಬಸವರಾಜ್ ಹೆಬ್ಬಳ್ಳಿ, ವಿಜಯಾನಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಗ್ಗನಗೌಡರು ಒಂದು ಹೇಳಕ್ ಇಷ್ಟಪಡ್ತೀವಿ. ಹೆಗ್ಗನಗೌಡ್ರೆ ಯಾವುದೇ ಕಾರಣಕ್ಕೂ ಬಸವರಾಜ್ ಕೊರವರ್ ಅವರು ಈ ಬಿಲ್ಡಪ್ ತಗಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರ ಅವ್ರ ಹೋರಾಟ ಹಿನ್ನೆಲೆ ಹಂಗಿದೆ. ಬಸವರಾಜ್ ಕೊರವರ್ ಇವತ್ತಿಂದ ಹೋರಾಟ ಮಾಡಕತ್ತಿಲ್ಲ. ಬಸವರಾಜ್ ಕೊರವರ್ ಕಳೆದ 15 ವರ್ಷಗಳಿಂದ ನಿರಂತರ ಹೋರಾಟದಲ್ಲಿ ಅದಾರ. ಯೋಗೇಶ್ ಗೌಡ ಪ್ರಕರಣ ಒಂದೇ ಅಲ್ಲ ಬಸವರಾಜ್ ಕೊರವರ್ ಮಾಡಿರೋದು, ಅನೇಕ ಪ್ರಕರಣಗಳು ಅದಾವ. ಈ ಡಿಫಾರೆಸ್ಟೇಷನ್ ಮಾಡಿದ್ರು ಎಲ್ಲಿ ಕಲ್ಗಟ್ಟಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವ್ರ ರಿಲೇಟಿವ್ಸ್ ಸಂಬಂಧಿಕರೆಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಕೆಐಡಿಬಿ ಪ್ರಕರಣದಲ್ಲಿ 75 ಕೋಟಿ ರೂಪಾಯಿ ರಿಫಂಡ್ ಮಾಡ್ಬೇಕಂತೇಳಿ ಫ್ರಾಡ್ ಆಗಿದೆ ಅಂತೇಳಿ ಇಡಿ ಕೋರ್ಟಿಗೆ ಅದರಲ್ಲಿ ವರ್ಡ್ ಸಕ್ಸಸ್ ಆಗಿದ್ದು. ಕೆಲವೊಂದು ಅಧಿಕಾರಿಗಳು ಜೈಲಿಗೆ ಹೋಗಿ ವಾಪಸ್ ಬಂದಾರ. ಅದಾದ ನಂತರ ಅನೇಕ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೋಸ್ಕರ ಧಾರವಾಡದಲ್ಲಿ ಹಲವಾರು ಹೋರಾಟಗಳು ಮಾಡಿವಿ. ಪೊಲೀಸ್ ಹಕ್ಕುಗಳಿಗಾಗಿ 87 ದಿನ ಪರಪ್ನಗರ ಜೈಲು ಅನುಭವಿಸ್ರಿ. ಹಿಂಗ 1-2 ಹೇಳಿಕೆಂತವ್ರು ಬಸವರಾಜ್ ಕೊರವರ್ ಸಾಕಷ್ಟು ಹೋರಾಟಗಳು ಮಾಡ್ಯಾರ. ಅಂತವ್ರ ವಿರುದ್ಧ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅಥವಾ ನೀವು ಯಾರ ಅಣ್ಣ ಗಿಣ್ಣ ಅಂತಿರಲ್ಲ ಅವರೆಲ್ಲ ನಿಮ್ ಶಬಾಷ್ ಕೊಡ್ಬೇಕು ಅಥವಾ ನಿಮ್ಗೆ ಏನಾನ ಸ್ಥಾನಮಾನ ಸಿಗ್ಸ್ಬೇಕಂತೇಳಿ ಅವ್ರನ್ನ ಮೆಚ್ಚಗೋಸ್ಕರ ನೀವೇನೋ ಸ್ಟೇಟ್ಮೆಂಟ್ ಮಾಡಕೈತ್ರಲ್ಲ, ಇದು ಸರಿಯಲ್ಲ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಹೆಗ್ಗನಗೌಡರ ಸ್ಟೇಟ್ಮೆಂಟ್ ಮಾಡಿದ್ ನೀವು ಐ ಥಿಂಕ್ ನೀವು ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ನೀವು ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರ ಅಲ್ಲಿ ಏನೊಂದು ಬರೆದು ಕೊಟ್ರ ಅದು ಯಾರೋ ಬರೆದು ಕೊಟ್ಟಿದ್ ನೀವ್ ಹೇಳಿದಂಗ ಅನ್ಸಕತ್ತೆ. ದಯವಿಟ್ಟು ಸ್ವ ಇಚ್ಛೆಯಿಂದ ಕೇಸ್ ಪ್ರಕರಣದಲ್ಲಿ, ಯೋಗೇಶ್ ಗೌಡ ಪ್ರಕರಣದಲ್ಲಿ ನಿಮ್ಮ ಅಣ್ಣವರಾದ ಹಾಗೂ ಮಾಜಿ MLA ಮಾಜಿ MLA ಆದ ವಿನಯ್ ಕುಲಕರ್ಣಿ ಅವರು ಏನೇನು ಒಳ ಕುತಂತ್ರಗಳು ಮಾಡಿ ಸಾಕ್ಷಿ ನಾಶ ಪಡಿಸಕ್ಕೆ ಮತ್ತ ಕೊಲೆ ಪ್ರಕರಣ ಮುಚ್ಚಾಕಲಕ್ಕೆ ಏನೇನು ಸ್ಟೇಟ್ಮೆಂಟ್ಗಳು ಮಾಡಿದ್ರೆ, ಏನೇನು ಲಾಬಿಗಳು ಮಾಡಿದ್ರಲ್ಲ, ಅದನ್ನ ನೀವು ಸ್ವಲ್ಪ ಸಿಬಿಐ ಚಾರ್ಜ್ ಶೀಟ್ ತೆಗೆದು ನೋಡ್ರಲ್ಲ, ಗೊತ್ತಾಗತ್ತೆ ನಿಮ್ಗೆ. ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. ಸಿಬಿಐ ಪ್ರಕರಣದ ಸಿಬಿಐ ಅನ್ಬೇಕು ಎಲ್ಲ. ಅಂದ್ರೆ ನಿಮ್ ಪ್ರಕಾರ ಈ ಕೇಸ್ ಕರೆಕ್ಟ್ ಆಗಿಲ್ಲ, ಇನ್ವೆಸ್ಟಿಗೇಷನ್ ಆಗಿಲ್ಲ, ಬೀರೆ ಪಡ ಕತಿ ಹೇಳ್ತೀರಿ. ಕತಿ ಹೇಳದ್ ಬಿಡ್ರಿ. ಫಸ್ಟ್ ಏನಾಗಿದೆ ಅಂತ ನೀವು ಅಷ್ಟು ಜಸ್ಟಿಫಿಕೇಶನ್ ಅದನ್ನ ನೀವು ಇದು ಮಾಡಕ್ಕೆ ನೀವೇನ್ ಸಿಬಿಐನ ಕೋರ್ಟ್ ಆದೇಶ ಸರಿ ಇಲ್ಲ ಅಂತ ಹೇಳ್ತೀರಿ. ಕೆಲವೊಂದ್ ಕಡೆ ಕೋರ್ಟ್ ಸರಿಯಾದ ಅಂತ ಹೇಳ್ತೀರಿ. ಆದ್ರ ಪಿತೂರಿ ಮಾಡಿದ್ರ ವಿರುದ್ಧ ಪಿತೂರಿ ಒಂದು ಜಡ್ಜ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀವ್ ಹೇಳಿದ ಪ್ರಕಾರ, ನೀವು ಮಾತಾಡಿದ ಪ್ರಕಾರ ಒಂದ್ ಜಡ್ಜ್ ಪಿತೂರಿ ಮಾಡಿರ್ಬೇಕು. ಇಲ್ಲ ಅಂತ ಅಂದ್ಬಿಟ್ಟು ಸಿಬಿಐ ಅವರು ಪಿತೂರಿ ಮಾಡಿರ್ಬೇಕು. ಈ ಎರಡರ ಮೇಲೆ ಅನುಮಾನ. ಯಾಕಂದ್ರೆ ನಿಮ್ ಸ್ಟೇಟ್ಮೆಂಟ್ ಹಂಗಿದೆ, ನೀವು ಮಾತಾಡೋದು ನೋಡ್ರಿ ಎರಡೇ ಅನುಮಾನ ನಮಗ ಉದ್ಭವ ಆಗತ್ತೆ ಮೇಲೋಟ ಕಂಡು ಬಂದ. ಹಂಗಾಗಿ ಬಸವರಾಜ ಕೊರವರ್ ಅವರು ಮಾತಾಡ್ಬೇಕಾದ್ರೆ ನೀವು ಬಹಳ ನಿಮ್ಮ ನಾಲಿಗೆಯನ್ನು ಇಟ್ಕೊಂಡು ಮಾತಾಡ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೆಗ್ಗನಗೌಡರಿಗೆ ಎಚ್ಚರಿಸ್ತೀವಿ.
ಯಾವ್ದೇ ಕಾರಣಕ್ಕೂ ಅವ್ರ ವಿರುದ್ಧ ಲೂಸ್ ಟಾಕ್ ಮಾತಾಡಿ ಇನ್ನೊಂದ್ಸರಿ ನಾವೆಲ್ಲ ಅಭಿಮಾನಿಗಳು ಸುಮ್ಮನಿರಕ್ ಆಗಲ್ಲ. ಯಾಕಂದ್ರೆ ನೀವು ಈಗ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಅದ ನಾವ್ ಕೇಳಕ್ ಹೋಗಲ್ಲ. ನಿಮ್ಮ ಅವ್ರ ವೈಯಕ್ತಿಕವಾಗಿ ಇಚ್ಛೆ ಅವ್ರನ್ನ ಖುಷಿ ಪಡಿಸ್ರಿ, ಬೇಡ ನಂಗಲ್ಲ. ವಿನಯ್ ಕುಲಕರ್ಣಿ ಅವರು ಎಂಟೈರ್ ಎಲ್ಲಾ ಸಮುದಾಯ ಧಾರವಾಡ ಜಿಲ್ಲೆದ ಹೆಂಗ್ ತುಳಿದ್ರ ಅಂತೇಳಿ ಸ್ವಲ್ಪ ನೋಡ್ರಲ್ಲ ಹಿಸ್ಟ್ರಿ. ಇವತ್ತಿನ ಮುಸ್ಲಿಂ ಸಮುದಾಯ ಏನಾಗಿದೆ ಧಾರವಾಡದಲ್ಲಿ ನೋಡ್ರಿ, ತೆಗೆದು ನೋಡ್ರಿ. ನಾವ್ ಹೇಳೋದು ಬೇಡ. ಲಿಂಗಾಯತ್ ಪಂಚಮಸಾಲಿ ಸಮುದಾಯದ ಏನ್ ಮಾಡ್ರ, SC/ST ದಂತೂ ಕತ್ತಿ ಮುಗಿದ್ ಬಿಡ್ರಿ. ಆ SC/ST ಕೂಡ ಇವ್ರು ಏನು ಮಾಡಿಲ್ಲ, ಮಾಡೋದು ಇಲ್ಲ ಇಲ್ಲಿ. ಹಂಗಾಗಿ ಎಲ್ಲಾ ಸಮುದಾಯದವರು ನಿಮ್ಮ ನಾಯಕರಂತ ಮಾಜಿ ಸಚಿವ ಹಾಗೂ ಮಾಜಿ MLA ವಿನಯ್ ಕುಲಕರ್ಣಿ ಅವರು ತುಳ್ಕಂತ ಬಂದಾರ, ಮುಂದೆ ಕೂಡ ತುಳಿತಾರೆ. ಯಾವುದೇ ರೀತಿಯಾಗಿ ನಿಮ್ಮನ್ನ ಎಲ್ಲೋ ಕೂಡ ಏನೋ ಮಾಡೋ ಅವ್ರಿಗೆ ಜರುವತ್ತಲ್ಲ. ಯಾಕಂದ್ರ ಅವ್ರ ಮಗಳು ಆಲ್ರೆಡಿ ಈಗ KMF ಡೈರೆಕ್ಟ್ ಮಾಡಿದ್ರು, ಅವ್ರ ಧರ್ಮಪತ್ನಿ ಅವ್ರನ್ನ ಇದು ನಿಗಮದ ಪ್ರೆಸಿಡೆಂಟ್ ಮಾಡಿದ್ರು. ಮತ್ತೆ ನೀವು ಧಾರವಾಡ ಜಿಲ್ಲಾ ಗ್ರಾಮೀಣದವರಿಗೆ ಮತ್ತೆ ಧಾರವಾಡ ಜಿಲ್ಲಾದ ಬೇರೆ ಸಮುದಾಯ ಮತ್ತೆ ನಿಮ್ ಸಮುದಾಯ ನಾಯಕರಿಗೆ ಏನ್ ಮಾಡ್ತಾರಂತ ಏನ್ ಗ್ಯಾರಂಟಿ? ಅವ್ರು ಮನೆಯೊಳಗೆ ಮೂರ್ ಅಧಿಕಾರಿಗಳು ಇಟ್ಕೊಂಡಾಗ ನಿಮ್ಗೆ ಏನ್ ಮಾಡ್ತಾರಂತ ಏನ್ ಗ್ಯಾರಂಟಿ? ಹಂಗಾಗಿ ಯಾರು ಮೆಚ್ಚಕೋಗಿ ಮಾತಾಡಕ್ ಹೋಗ್ಬೇಡ್ರಿ. ಯಾರು ಮೆಚ್ಚೋದಕ್ಕೋಸ್ಕರ ಮಾತಾಡೋ ಲಾಭ ಆಗಂಗಿಲ್ಲ ನಿಮ್ಗ. ನಿಮ್ಮ ಹೋರಾಟದ ಮೇಲೆ ಏನ್ ಹೇಳ್ರಿ ನಮ್ಗ? ಬಸವರಾಜರ ಪ್ರಶ್ನೆ ಮಾಡಕ್ ನೈತಿಕತೆ ಇಲ್ಲ ನಿಮ್ಗ. ನಿಮ್ಮ ಹೋರಾಟದ ಹಿನ್ನೆಲೆ ಏನ್ ಹೇಳ್ರಿ? ನೀವು ಹೋರಾಟ ಏನ್ ಯಾವ ಹೋರಾಟ ಮಾಡ್ರಪ್ಪ? ನೀವು ಏನ್ ಮಾಡ್ರಿ? ನೀವು ಯಾರಿಗೆ ಏನ್ ನ್ಯಾಯ ಕೊಡ್ಸಿರಿ? ಹಂಗ ಹೇಳ್ಕಂತವ್ರು ಬಸಣ್ಣಗಳು ಇಷ್ಟು ಸಾಕಂಗಿಲ್ಲ, ಅಷ್ಟು ಅದ ಬಸಣ್ಣವ್ರು ಹೋರಾಟದ ಬಗ್ಗೆ ಹೇಳಕ್ ಹೋದ್ರ. ಹಂಗಾಗಿ ನೀವ್ ಏನು ಮಾಡಿಲ್ಲ. ನೀವ್ ಯಾರ ಮೆಸ್ಸಕ್ಕೋಸ್ಕರ ಬ್ಯಾಕ್ ಡೋರ್ ಇಂದ ರಾಜಕಾರಣ ಮಾಡ್ಕೊಂಬಂದು ಎಂದು BJPಗೆ ಇದ್ರಿ, ಕಾಂಗ್ರೆಸ್ಗೆ ಬಂದ್ರಿ, ಮತ್ತೆ ಇನ್ನೊಂದು ಎಲ್ಲಿ ಲಾಭ ಇರುತ್ತೆ ಅಲ್ಲಿ ಹೋಗಾರ. ನೀವು ಹೋಗೋ ಕೆಲಸ ಮಾಡ್ಬೇಕು ಹೊರತಾಗಿ ಯಾರ ಮಾತು ಕೇಳಿ ಹಿಂಗ ಬಸವರಾಜ್ ಕೊರೋರಿಗೆ ಆ ಲಾಭ ಈ ಲಾಭ ಹಂಗೆ ಹಿಂಗೆ ಅಂತ ಲೂಸ್ ಟಾಕ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ರೆ ನಾವ್ ಯಾರು ಸುಮ್ಮನಿರಕ್ಕಾಗಲ್ಲ. ಇದು ಇನ್ನೊಂದ್ಸರಿ ಮರುಕಳಿಸಬಾರ್ದು ಅಂತೇಳಿ ಈ ಮೂಲಕ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಎಚ್ಚರಿಸ್ತೀವಿ ನಾವು. ಥ್ಯಾಂಕ್ಸ್ ಸರ್. ಹೇಳ್ರಿ, ಒಬ್ಬರನ್ನ ಯಾರಾದ್ರೂ ನಿಗಾ ಮಾಡ್ಲಿಕ್ಕೆ ಪ್ರಪೋಸಲ್ ಮಾಡ್ರೆ ಬರೀ ತಮ್ಮ ಧರ್ಮಪತ್ನಿ ತಮ್ಮ ಮಕ್ಕಳು ತಾವು ಬಿಟ್ರೆ ಅವ್ರಿಗೆ ಬೇರೆ ಏನು ಆಸಕ್ತಿ ಇಲ್ಲ. ಹಂಗಾಗಿ ನೀವ್ ಯಾರು ಕೂಡ ಅಣ್ಣ ಹಂಗ್ ಮಾಡ್ತಾನ ಅಣ್ಣ ಹಿಂಗ್ ಮಾಡ್ತಾನ ಅಂತ ತಿಳಿದು ಅವ್ರ ಪರ ಮಾತಾಡ್ಬೇಕಾದ್ರೆ ಬಹಳ ಕಾನೂನು ಅರಿವಿದ್ದು ಬಹಳ ಪ್ರಬುದ್ಧತೆಯಿಂದ ಮಾತಾಡ್ಬೇಕು. ಈ ಸಂದರ್ಭದಲ್ಲಿ ಇಷ್ಟ ಹೇಳ್ತೀನಿ, ನೀವೇನೇ ಮಾಡಿದ್ರು ಕೂಡ ಅವ್ರ ಧಾರವಾಡ ಜಿಲ್ಲೆಯಲ್ಲಿ SC/ST OBC ಜನರಲ್ ಅವ್ರು ಸ್ವ ಸಮುದಾಯದವರಿಗೆ ಅವರು ಯಾವುದೇ ರೀತಿ ರಾಜಕೀಯವಾಗಿ ಲಾಭ ಮಾಡಕ್ ಇಷ್ಟಪಡಂಗಿಲ್ಲ. ಹಂಗಾಗಿ ನೀವು ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ಮೆಚ್ಚುವಂತ ಕೆಲ್ಸಕ್ಕ ಅಥವಾ ಅವ್ರನ್ನ ಇನ್ನೊಂದು ಏನೋ ಮಾಡ್ತಕ್ಕಂಥ ಕೆಲ್ಸಕ್ಕೆ ಹೋಗಿ ಅವ್ರನ್ನ ಖುಷಿ ಪಡಿಸಕ್ಕಂತ ಕೆಲ್ಸಕ್ಕೆ ಹೋಗಿ ಯಾರ್ಯಾರ ಬಗ್ಗೆ ಹಗುರವಾಗಿ ಮಾತಾಡೋದು ನಿಲ್ಸ್ಬೇಕು. ಯಾವುದೇ ಕಾರಣಕ್ಕೂ ನಿಲ್ಸ್ಬೇಕು. ಯಾಕಂದ್ರ ಮಾತಾಡ್ಬೇಕಾದ್ರೆ ಪರಿಕಲ್ಪನೆಯಿಂದ ಮಾತಾಡ್ಬೇಕು. ನೀವ್ ಯಾರಿಗೂ ಒಳ್ಳೆಯರಾಗಕ್ಕೆ ಏನೇನೋ ಮಾತಾಡಿದ್ರೆ ಸರಿಯಲ್ಲ. ಹಂಗಾಗಿ ಯಾವ ಸಮುದಾಯನೂ ಕೂಡ ವಿನಯ್ ಕುಲಕರ್ಣಿ ಯಾವ ಸಮುದಾಯನೂ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯಕ್ ಬಿಟ್ಟಿಲ್ಲ, ಮುಂದೂ ಬಿಡೋದಿಲ್ಲ. ಇದು ಶತಸಿದ್ಧ. ಅದಕ್ಕೆ ನೀವು ನಿಮ್ಮ ರಾಜ್ಯಕ್ಕೆ ನಿಮ್ಮ ಹಿನ್ನೆಲೆ ನೋಡ್ತೀವಿ ನಾವು. ನೀವು ಮೊದಲು BJPಗಿದ್ರಿ, ಸೀಮಾ ಮಸೀದವ್ರ ಜೊತೆಗಿದ್ರಿ, ನೀವು ಅಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ಅಷ್ಟು ನಿಯತ್ತೆ ಮತ್ತೆ ಇಲ್ಲಿ ಯಾಕೆ ಬಂದ್ರಿ ನೀವು? ಹಂಗಾಗಿ ನಿಮ್ಮ ರಾಜಕೀಯಕ್ಕೋಸ್ಕರ ನೀವ್ ಹೆಂಗ್ ಲಾಭ ಪಡ್ಕೊಂಡು ಇನ್ನೊಬ್ಬರಿಗೆ ಬಟ್ಟು ಮಾಡಿ ತೋರ್ಸೋದು ಯಾವುದೇ ಮಟ್ಟಕ್ಕೂ ಸರಿಯಲ್ಲ. ಅದು ಆಗ್ಬಾರ್ದು. ಮುಂದೆ ಕೂಡ ನಿಮ್ ಕಡೆಯಿಂದ ಇಂಥ ರಿಪೀಟ್ ನಾವೆಲ್ಲ ಅಭಿಮಾನಿಗಳು ಕೇಳಿದ್ರೆ ಕೂಡ ಇದು ತೀವ್ರವಾಗಿ ಮುಂದೆ ಖಂಡಿಸ್ಬೇಕಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ.